ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಓಪನಿಂಗ್ ನಲ್ಲಿ ಮಾರ್ಕ್ರಮ್ ಮತ್ತೆ ಮಿಚೆಲ್ ಮಾರ್ಷ್ ಬಂದು ಒಳ್ಳೆ ಇನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ 4ನೇ ಓವರಲ್ಲಿ ವಿಪ್ರಾಜ್ ಅವರು ಬಂದು ಗೇಮ್ ನ ಚೇಂಜ್ ಮಾಡಿ ಫಸ್ಟ್ ವಿಕೆಟ್ ತಗೋತಾರೆ. 46 ರನ್ಗೆ 1 ವಿಕೆಟ್ ಆಗುತ್ತೆ. ಒಳ್ಳೆ ಬ್ಯಾಟಿಂಗ್ ಫಾರ್ಮ್ ನಲ್ಲಿ ಇದ್ದಂತ LSG ಫಸ್ಟ್ ವಿಕೆಟ್ ನ ಕಳ್ಕೊಂತಾರೆ. ನಿಕೋಲಸ್ ಪೂರನ್ ಅವರು ನೆಕ್ಸ್ಟ್ ಬಂದು ನಿಕೋಲಸ್ ಪೂರನ್ ಮತ್ತೆ ಮಿಚೆಲ್ ಮಾರ್ಷ್ ಇಬ್ರು ಸೇರ್ಕೊಂಡು ರನ್ಸ್ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. 6ನೇ ಓವರಲ್ಲಿ ನಿಕೋಲಸ್ ಪೂರನ್ ಅವ್ರ ಕ್ಯಾಚ್ ಡ್ರಾಪ್ ಆದ್ರೂ ಕೂಡ ಚಾನ್ಸ್ ನ ಕಂಪ್ಲೀಟ್ ಆಗಿ ಉಪಯೋಗಿಸ್ಕೊಂಡು ಆಡ್ಬೇಕಾದ್ರೆ 12ನೇ ಓವರ್ನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದ ಮಿಚೆಲ್ ಮಾರ್ಷ್ ಲಾಂಗ್ ಆನ್ಗೆ ಕ್ಯಾಚ್ ಕೊಟ್ಟು 35 ಬಾಲ್ಗೆ 72 ರನ್ ಹೊಡೆದು ಹೋಗ್ತಾರೆ. ಅವ್ರ ನಂತರ ಬಂದ ರಿಷಬ್ ಪಂತ್ ಯಾವುದೇ ರೀತಿ ಸ್ಕೋರ್ ಮಾಡೋದಲ್ಲೇನೆ 5 ಬಾಲ್ಗೆ ಡಕ್ಔಟ್ ಆಗಿ ವಾಪಸ್ ಡಕ್ಔಟ್ಗೆ ಮಾಡ್ತಾರೆ. ಇದಾದ್ಮೇಲಿಂದ LSG ಟೀಮ್ ಬ್ಯಾಟಿಂಗ್ ಕ್ರಂಬಲ್ ಆಗೋದಕ್ಕೆ ಶುರು ಆಗುತ್ತೆ. 14 ಬಾಲ್ಗೆ 161 ರನ್ಗೆ 3 ವಿಕೆಟ್ ಇದ್ದ LSG ಪೂರನ್ ವಿಕೆಟ್ ಕೂಡ ಕಳ್ಕೊಂತಾರೆ. 35 ಬಾಲ್ಗೆ 70 ರನ್ ಹೊಡೆದು ಪೂರನ್ ಪೆವಿಲಿಯನ್ಗೆ ಮಾಡ್ತಾರೆ. ಅವ್ರ ನಂತರ ಬಂದ ಬಡೋನಿ 4 ಬಾಲ್ಗೆ 5 ರನ್ ಹೊಡೆದು ಔಟ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಶಾರ್ದುಲ್ ಠಾಕೂರ್ ಔಟ್ ಆಗಿ ಅವರು ವಾಪಸ್ ಆಗ್ತಾರೆ. ಶಹಬಾಜ್ ಅಹಮದ್ ಬಂದು ಬೌಂಡ್ರಿ ಹೊಡೆದು ಭರವಸೆ ಹುಟ್ಟಿಸ್ತಾರೆ. ಆದ್ರೆ ಅವರು ಕೂಡ ನೆಕ್ಸ್ಟ್ ಬಾಲ್ಗೆ ಔಟ್ ಆಗ್ತಾರೆ. ಬಿಷ್ಣೋಯ್ ಬಂದು ಅವ್ರು 2ನೇ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. ಲಾಸ್ಟ್ ಓವರ್ 2 ಬಾಲ್ ಡೇವಿಡ್ ಮಿಲ್ಲರ್ 2 ಸಿಕ್ಸ್ ಹೊಡೆದು 10 ರನ್ಗೆ ಟಾರ್ಗೆಟ್ ಸೆಟ್ ಮಾಡಿ ಸ್ಟಾರ್ಕ್ ಅವರು ಇದರಲ್ಲಿ ಒಳ್ಳೆ ಬೌಲಿಂಗ್ ಹಾಕಿರ್ತಾರೆ. 4 ಓವರ್ 42 ರನ್ ಕೊಟ್ಟು 3 ವಿಕೆಟ್ ತಗೊಂಡಿರ್ತಾರೆ. ಆದ್ರೆ ಬೆಸ್ಟ್ ಬೌಲಿಂಗ್ ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಅವರು 4 ಓವರ್ಗೆ 20 ರನ್ ಕೊಟ್ಟು 2 ವಿಕೆಟ್ ನ ತೆಗೆದಿರ್ತಾರೆ. ರನ್ ಚೇಂಜ್ ನಲ್ಲಿ ಬಂದಾಗ DC ಕ್ಯಾಪ್ಟನ್ ಫ್ರೇಸರ್ ಮಾರ್ಕರ್ ಜೊತೆ ಡುಪ್ಲೆಸಿಸ್ ಫಸ್ಟ್ ಓವರ್ ಮೇಲೆ ಫ್ರೇಸರ್ ಮತ್ತೆ ಅವ್ರ ನಂತರ ಬಂದ ಅಭಿಷೇಕ್ ಪೋರೆಲ್ ಇಬ್ರು ವಿಕೆಟ್ ನು ಅದೇ ಓವರ್ ನಲ್ಲೇ ತೆಗೆದು ಟೀಮ್ ನ ಪ್ರೆಷರ್ ಅಲ್ಲಿ ತಳ್ತಾರೆ. ಅವ್ರ ನಂತರ ಬಂದ ಸಮೀರ್ ರಿಜ್ವಿ ಕೂಡ ಜಾಸ್ತಿ ಟೈಮ್ ಉಳಿದೇನೆ ಅವರು ಬೇಗ ಔಟ್ ಆಗಿ ಹೊಡ್ತಾರೆ. ಅಕ್ಷರ್ ಪಟೇಲ್ ಜೊತೆ ಡುಪ್ಲೆಸಿಸ್ ಅವರು ಆಡ್ಬಹುದು ಅನ್ಕೊಂಡಿದ್ದೆ. ಆದ್ರೆ ಪ್ರೆಷರ್ ಟೈಮ್ ನಲ್ಲಿ ಬಂದು 7 ರನ್ಗೆ 3 ವಿಕೆಟ್ ಇದ್ದಾಗ 50 ರನ್ ಕಂಪ್ಲೀಟ್ ಮಾಡಿದಾಗ ಅಕ್ಷರ್ ಪಟೇಲ್ ಕೂಡ ಹೊಡ್ತಾರೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಡುಪ್ಲೆಸಿಸ್ ಕೂಡ ಔಟ್ ಆಗಿ ಹೋಗ್ತಾರೆ. ಪ್ರೆಷರ್ ಕೂಡ ಇವಾಗ ಲೋವರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗೆ ಬರುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಅಶುತೋಷ್ ಶರ್ಮಾ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ತಾರೆ. ಅವ್ರ ಜೊತೆ ಸ್ಟೆಪ್ಸ್ ಬಂದು 17 ಬಾಲ್ಗೆ 34 ರನ್ ಸ್ಕೋರ್ ಮಾಡಿ ಅವ್ರ ಬೇಗ ಹೋಗ್ತಾರೆ. ನೆಕ್ಸ್ಟ್ ವಿರಾಜ್ ಬರ್ತಾರೆ, 15 ಬಾಲ್ಗೆ 90 ರನ್ ಸ್ಕೋರ್ ಮಾಡ್ತಾರೆ, ಅವರು ಔಟ್ ಆಗಿ ಹೋಗ್ತಾರೆ. ಸ್ಟಾರ್ಕ್ ಬಂದು 5 ಬಾಲ್ಗೆ 2 ರನ್ ಹೊಡೆದು ಅವರು ಔಟ್ ಆಗಿ ಹೋಗ್ತಾರೆ. ಕುಲ್ದೀಪ್ ಯಾದವ್ 5 ಬಾಲ್ಗೆ 5 ರನ್ ಹೊಡೆದು ಅವರು ಔಟ್ ಆಗ್ತಾರೆ. 9 ಬಾಲ್ಗೆ 18 ರನ್ ಬೇಕಾಗಿದ್ದಾಗ ಎಲ್ಲ ಔಟ್ ಆಗಿ ಹೊಡ್ತಾ ಇರ್ತಾರೆ. ಆದ್ರೆ ಅಶುತೋಷ್ ಮಾತ್ರ ಕೊನೆಯವರೆಗೂ ಉಳಿದು 31 ಬಾಲ್ಗೆ 66 ರನ್ ಸ್ಕೋರ್ ಮಾಡಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ 1 ವಿಕೆಟ್ ವಿಕ್ಟರಿನ ತಂದುಕೊಟ್ಟು ಡೆಲ್ಲಿ ಟೀಮ್ ವಿಕ್ಟರಿಗೆ ಕಾರಣ ಆಗ್ತಾರೆ. ಈ ರೋಚಕ ಮ್ಯಾಚ್ ನಿಮ್ಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.